ಗಂಗೆ ಕ್ಷೇತ್ರದ ದಾಸೋಹಕ್ಕೂ ಕೂಡ ತಟ್ಟಿದ ಸಿಲಿಂಡರ್ನ ಅಭಾವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಶಿವಗಂಗಾ ಕ್ಷೇತ್ರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂತಹ ಕ್ಷೇತ್ರ. ಅಡುಗೆ ಅನಿಲದ ಅಭಾವದಿಂದ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಟನ್ಗಟ್ಟಲೆ ಸೌದೆ ತರಿಸಿಕೊಂಡು ಪ್ರತಿನಿತ್ಯ ಅನ್ನ ದಾಸೋಹ ಮಾಡಲಾಗ್ತಾ ಇತ್ತು. ಪ್ರತಿನಿತ್ಯ ಕನಿಷ್ಠ 1000 ಜನಕ್ಕೆ ಇಲ್ಲಿ ಅನ್ನ ದಾಸೋಹವನ್ನ ಅರೇಂಜ್ ಮಾಡ್ತಾ ಇದ್ರು, ಏರ್ಪಡಿಸ್ತಾ ಇದ್ರು. ದೇವಾಲಯಕ್ಕೆ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ಈ ಮೊದಲು ಒಂದೆರಡು ಖಾದ್ಯಗಳಿಗೆ ಬಳಸ್ತಾ ಇದ್ದಂತ ಸೌದೆ ಇದೀಗ ಸಂಪೂರ್ಣವಾಗಿ ಅಡುಗೆಗೆ ಸೌದೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಿಲಿಂಡರ್ ಅಭಾವದಿಂದ ಅಡುಗೆ ಸಿಬ್ಬಂದಿ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಿತ್ಯ ಅನ್ನದಾಸೋಹ ಪ್ರಕ್ರಿಯೆ ಇದೆ. ತಲತಲಾಂತರದಿಂದ ನಡ್ಕೊಂಡು ಬಂದಿರೋದು ಇದೆ. 3 ಹೊತ್ತೂ ಅನ್ನದಾಸೋಹ ಇರೋದು ಇದೆ. ಆದರೆ ಈಗ ಈ ಸಿಲಿಂಡರ್ ಸಮಸ್ಯೆಯಿಂದ ಪಾಪ ಕಂಗಾಲಾಗಿದ್ದಾರೆ, ನಿಲ್ಲಿಸ್ಬಿಟ್ರೆ ಹೆಂಗೆ ಅಂತ. ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಲ್ಲಿಸಲೇಬಾರ್ದು, ನಾವು ಮೊದಲಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ, ಕಷ್ಟ ಆದರೂ ನಿಲ್ಲಿಸಬಾರ್ದು ಅಂತ ಸೌದೆ ವಲಯ ಮುಖಾಂತರವಾಗಿಯೂ ಈ ಅನ್ನದಾಸೋಹವನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬ್ರೇಕ್ ಹಾಕಬಾರ್ದು ಇದಕ್ಕೆ ನಾವು ಅನ್ನುವಂಥ ನಿಟ್ಟಿನಲ್ಲಿ. ಬರೋ ಬರ್ತದೇ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೆ. ಸೌದೆ ಒಲೆನೇ ಮಾಡ್ತಾರೆ. ಏನೇನು ಅಡಿಗೆ ಮಾಡ್ತೀರಾ ಸರ್ ಡೈಲಿ? ಮಾಮೂಲಿ ಅನ್ನ, ಸಾರು, ಪಾಯಸ, ಮಜ್ಜಿಗೆ ಇರುತ್ತೆ ಓಕೆ. ಡೈಲಿ ವ್ಯಾಪಾರ. ಇವಾಗ ಸೌದೆಗಳನ್ನ ಬೇರೆ ಬೇರೆ ಕಡೆ ತಂದು ಲಾಟ್ ತಂದು ಮಾಡ್ತಾ ಇದ್ದೀರಾ? ಲಾಟ್ ಮಾಡ್ತಲೇ ಇರ್ತೀವಿ ನಾವು. ಓಕೆ ಓಕೆ. ಅಂದ್ರೆ ಮುಂಚೆನೂ ಸೌದೆ ಬಳಸ್ತಿದ್ರ, ಇವಾಗ ಸ್ವಲ್ಪ ಜಾಸ್ತಿ? ಮತ್ತೆ ಸೌದೆನ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಗಿದೆ. ಸೌದೆನೂ ಕಾಸ್ಟ್ಲಿ ಆಗೋಗಿದೆ. ಸೌದೆನೂ ಕಾಸ್ಟ್ಲಿ ಆಯ್ತು. ಸಿಲಿಂಡರ್ ಯಾವಾಗ ಬ್ಯಾನ್ ಆಯ್ತಾ ಸೌದೆ ಕಾಸ್ಟ್ಲಿ ಆಯ್ತು. ಸೌದೆ ಕಾಸ್ಟ್ಲಿ ಆಯ್ತು. ಡೈಲಿ ಎಷ್ಟು ಜನ ಊಟ ಮಾಡ್ತೀರಾ ಸರ್? ಸರ್ ಕೊನೆ ಪಕ್ಷ ಅಂದ್ರೆ ಕೂಡ 1,000 ಜನ ಮೇಲೆ ಆಗುತ್ತೆ. 1,000 ಜನ ಮೇಲೆ ಡೈಲಿ ಇದ್ದೇ ಇರ್ತದೆ. ಡೈಲಿ. ಆಮೇಲೆ ಭಾನುವಾರ ದಿನ 2,500-3,000 ಜನವರೆಗೂ ಆಗುತ್ತೆ. ಇಲ್ರಿ, ಬರ್ತನೇ ಇಲ್ಲ. ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಇವಾಗ ಎಲ್ಲದಕ್ಕೂ ಸೌದೆ ಒಲೆನಾ? ಸೌದೆ ಒಲೆ. ಓಕೆ. ಅಷ್ಟು ಜನಕ್ಕೆ ದಾಸೋಕ್ ಬರೋಕ್ಕೆಲ್ಲ ಸೌದೆ ಒಲೆನೆ. ಸೌದೆ ಒಲೆನೇ ಮಾಡ್ತಾರೆ. ಏನೇನು ಅಡಿಗೆ ಮಾಡ್ತೀರಾ ಸರ್ ಡೈಲಿ? ಮಾಮೂಲಿ ಅನ್ನ, ಸಾರು, ಪಾಯಸ, ಮಜ್ಜಿಗೆ